ರೈತರು ಬೆಳೆಗಳನ್ನು ಬೆಳೆದು ಕಚ್ಚಾ ಉತ್ಪನ್ನಗಳನ್ನು ಮಾರಾಟ ಮಾಡುವುದು ಒಂದು ಭಾಗವಾದರೆ ಅವುಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡುವುದು ಮುಂದುವರೆದ ಭಾಗ ಎಂದು ಹೇಳಬಹುದು. ಚಾಮರಾಜನಗರದ ವರ್ಷ ಉಮ್ಮತ್ತೂರು ಅವರು ಬಾಳೆದಿಂಡಿನ ನಾರನ್ನು ತೆಗೆದು ಅದರ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಮಾಡಿ ವಿವಿಧ ಉತ್ಪನ್ನಗಳನ್ನು ತಯಾರಿಸಿ ಮಾರಾಟ ಮಾಡುತ್ತಿದ್ದಾರೆ. ಇವರ ಈ ಅನುಭವವನ್ನು ತಿಳಿಯೋಣ. ಸ್ಟಾರ್ಟ್ ಮಾಡಿ 5 ವರ್ಷ ಆಗಿದೆ. ಮತ್ತೆ ಕೃಷಿ ಮಾಡಕ್ಕೆ ಶುರು ಮಾಡೋದಾಗಿಂದ ಬರೀ ಕೃಷಿ ಮಾಡಿದ್ರೆ ನಾವು ಸ್ವಾವಲಂಬಿ ಅಥವಾ ಏನು ಸಾಧಿಸಕ್ಕೆ ಆಗಲ್ಲ ಅನ್ನೋದು ಒಂದು ಮನದಟ್ಟಾಗಿ ನಾನು ಅದನ್ನು ಮೌಲ್ಯವರ್ಧನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿ ಏನು ಬೆಳಿತೀವಿ ಅದನ್ನು ಮೌಲ್ಯವರ್ಧನೆ ಮಾಡೋಣ ಅಂತ ಯೋಚನೆ ಮಾಡಿದೆ ಸರ್. ಹಾಗಿದ್ರೆ ಈಗ ಮೌಲ್ಯವರ್ಧನೆ ಮಾಡಬೇಕು ಅಂತ ಅನ್ಸಿದ್ಯಾವುದು ಮತ್ತೆ ಯಾವುದನ್ನ ಆಯ್ಕೆ ಮಾಡ್ಕೊಂಡ್ರಿ ಮೌಲ್ಯವರ್ಧನೆಗೆ? ಸರ್, ಅಲ್ಲಿ ಮೌಲ್ಯವರ್ಧನೆ ಎಲ್ಲಾ ಪದಾರ್ಥಗಳನ್ನು ಮಾಡ್ಬೋದು. ಬಟ್ ನನಗೆ ಒಂದೇನು ಅನ್ಸಿದ್ದು ಅಂತಂದ್ರೆ ನಾವು ಸಾಮಾನ್ಯವಾಗಿ ಬಾಳೆ ಬೆಳಿತೀವಿ. ಬಾಳೆ ಬೆಳೆದಾಗ ಗೊನೆ ಕಟ್ ಮಾಡಿದ್ಮೇಲೆ ಅದನ್ನ ನಾವು ತೆರೆದು ಈಚೆ ಹಾಕಿಸ್ತೀವಿ ಮತ್ತು ಅದನ್ನ ಒಣಗಿಸಿ ಬೆಂಕಿ ಹಾಕ್ತೀವಿ. ಸೊ ಅವಾಗ ಅನಿಸ್ತು ಪರಿಸರನೂ ಹಾಳು ಮಾಡ್ತಾ ಇದ್ದೀವಿ, ಜೊತೆಗೆ ಇವಾಗ ಬಾಳೆ ಬುಡನ ತೆಗೆದು ಈಚೆ ಹಾಕಕ್ಕೆ ಒಂದಷ್ಟು ಜನ ಕೆಲಸದವ್ರಿಗೂ ಲೇಬರ್ ಕೊಡಬೇಕು, ಪರಿಸರ ಹಾಳಾಗ್ತಿದೆ. ಅದಕ್ಕೆ ನಾವು ಯಾಕೆ ಏನಾದ್ರು ಮಾಡಬಾರ್ದು ಅಂತ ಯೋಚನೆ ಮಾಡಿದಾಗ ಕರೋನಾ ಟೈಮಲ್ಲೇ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳು ತಮಿಳ್ನಾಡಲ್ಲಿ ಯಾರೋ ಒಬ್ರು ಬಾಳೆ ನಾರು ಮಾಡ್ತಾ ಇದ್ದಾರೆ ಅಂತ ಪ್ರಸ್ತಾಪ ಮಾಡಿದೊಂದು ವಿಡಿಯೋ ನೋಡಿದೆ. ಸೊ ಅವಾಗ ಅನಿಸ್ತು ನಾವು ಇಷ್ಟೆಲ್ಲ ಮಾಡ್ತಾ ಇದ್ದೀವಿ, ಅದಕ್ಕೆ ಬಗ್ಗೆ ನಾನು ಯಾಕೆ ಅದನ್ನ ಮೌಲ್ಯವರ್ಧನೆ ಮಾಡಬೇಕು ಅನ್ಕೊಂಡು ಅದನ್ನ ಯಾಕೆ ಪ್ರಯತ್ನ ಪಡಬಾರ್ದು ಅನ್ನೋ ಕಾರಣದಿಂದ ಅದ್ರ ಬಗ್ಗೆ ಒಂದಷ್ಟು ತಿಳ್ಕೊಂಡೆ ವಿಷಯನ. ಮತ್ತೆ ಅಲ್ಲಿಗೂ ಹೋಗಿ ತಮಿಳ್ನಾಡಲ್ಲೂ ಹೋಗಿ ನೋಡಿಕೊಂಡು ಎಲ್ಲ ಮಾಡಿ ಬಂದು ನಾನು ಇಲ್ಲಿ ಮಾಡ್ಬೋದು. ಇದು ಮಾಡೋದ್ರಿಂದ ಒಂದು ರೈತರಿಗೆ ಸೆಕೆಂಡರಿ ಒಂದು ಆದಾಯ ಇನ್ಕ್ರೀಸ್ ಆಗುತ್ತೆ, ಮತ್ತು ರೈತರಿಗೆ ಒಂದಷ್ಟು ಗೊಬ್ಬರ ಆಗಿರ್ಬೋದು, ಸಾವಯವ ಗೊಬ್ಬರ ಇದು ಮಾಡ್ಬೋದು. ನಾನಿದು ಮಾಡೋದ್ರಿಂದ ಇಲ್ಲಿ ಒಂದಷ್ಟು ಜನ ಮಹಿಳೆಯರಿಗೆ ಕೆಲಸನೂ ಕೊಟ್ಟಂಗೆ ಆಗುತ್ತೆ ಅಂತ ಅನ್ನಿಸ್ತು. ಹಾಗಾಗಿ 3 ವರ್ಷದಿಂದ ಇದನ್ನು ಶುರು ಮಾಡಿದೆ ಸರ್.